ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರದ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ಈ ಭಾನುವಾರದ ಆರಾಧನೆಗೋಸ್ಕರ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, ನಮ್ಮ ಹೃದಯಗಳನ್ನು ನೋಡುವಾತ ದೇವರು ನೀನಾಗಿದ್ದಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೊರಗಿನ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ದೇವರು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ದರ್ಶನವನ್ನು ಬಯಸಿಕೊಂಡು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ದೇವ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಪ್ರತಿಯೊಬ್ಬರು ದೇವ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಜೀವಿತದಲ್ಲಿ ಇರುವಂಥ ಯಾವುದೇ ಸ್ಥಿತಿ ಅವರ ಜೀವಿತದಲ್ಲಿ ಇರಬಹುದು, ಪ್ರಾರ್ಥನೆಗೆ ಉತ್ತರ ಸಿಗದೆ ನಿರಾಶೆಯಿಂದ ಯಾರಾದರೂ ಇದ್ದಿರಬಹುದು. ದೇವ, ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ಅವರನ್ನು ತುಂಬಿಸಿ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಇಳಿದು ಬರುವಾಗ ಎಲ್ಲ ನೊಗಗಳು ದೇವ ಮುರಿದು ಬೀಳಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. ದೇವ, ಅವರ ಮನಸ್ಸಿಗೆ ನೀನು ಬಿಡುಗಡೆ ಕೊಡು, ಅವರ ಹೃದಯಕ್ಕೆ ನೀನು ಬಿಡುಗಡೆ ಕೊಡು. ದೇವ, ಇಂಥವರೇ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನೀನು ನಮ್ಮನ್ನು ಆರಿಸಿದ್ದಿ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ, ಹೌದು ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮ ನಡೆಸಿದಿ ಸ್ವಾಮಿ. ನಿನ್ನ ಒಂದೊಂದು ಉಪಕಾರಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಂಡು ನೀನು ಮಾಡಿದಂಥ ಒಂದೊಂದು ಸಂಗತಿ ನಮ್ಮ ಜೀವಿತದಲ್ಲಿ ದೇವ ಆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. To see you high and lifted up, shining in the light of your glory. Pour out your power and love as we sing holy, holy, holy. To see you high and lifted up, shining in the light of your glory. Pour out your power and love as we sing holy, holy, holy. Holy, holy, holy. Holy, holy, holy. I want to see you. I want to see you. Hallelujah, Lord Jesus. ಹೌದು ದೇವ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದುಕೊಂಡ ಸ್ವಾಮಿ ನಾವು ನನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ
ಶ್ರೇಷ್ಠವಾದ ನಾಮ ಇವತ್ತು ನಮಗೆ ನೀನು ಕೊಟ್ಟಿದೆ. ಆ ಯೇಸು ಎಂಬ ನಾಮದಲ್ಲಿ ಇವತ್ತು ಸ್ವಸ್ಥತೆ ಉಂಟು ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಸಮಾಧಾನ ಉಂಟು. ದೇವ, ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಸ್ವಾಮಿ. ದೇವ, ನಿನ್ನ ಅದ್ಭುತ ಸ್ವರೂಪನು, ಅನಾರೋಗ್ಯರಿಗೆ ಸ್ವಸ್ಥತೆಯನ್ನು ಮಾಡುವಂಥ ನಿನ್ನ ನಾಮ ದೇವ, ಇಂಥ ಶ್ರೇಷ್ಠವಾದ ನಾಮ ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ಪ್ರತಿಯೊಂದು ಮೊಣಕಾಲುಗಳದ್ದು ನಿನ್ನ ನಾಮದ ಮುಂದೆ ಅಡ್ಡ ಬೀಳಬೇಕು. ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವ ಬೇಕು ನೀನೇ ಕರ್ತನು ಮತ್ತು ಒಡೆಯನೆಂಬುದಾಗಿ. ಯೇಸುವೆ, ಇಂಥ ಶ್ರೇಷ್ಠವಾದ ನಾಮ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಮಹಿಮೆಯ ಶಕ್ತಿ ದೇವ, ನಿನ್ನ ನಾಮದ ಶಕ್ತಿ ಯಾರು ಇವತ್ತು ತಿಳಿದುಕೊಂಡಿಲ್ಲ ಅವರು ಅರಿತುಕೊಳ್ಳುವಂತೆ ಇದೇ ಸಮಯದಲ್ಲಿ ನೀನು ಅವರನ್ನು ಮುಟ್ಟಬೇಕಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್.
ಸ್ವಾಮಿ. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು ದೇವ. ದೇವ, ಆ ನಿರೀಕ್ಷೆ ನಮಗೆ ಕೊಟ್ಟಿದೆ. ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ನೀನು ಬರುವಾತ ದೇವರು, ಆ ದೂತರೊಡನೆ ನೀನು ಬರುವಾತ ದೇವರು ಸ್ವಾಮಿ. ಯೇಸುವೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮದ ಮುಂದೆ ನಾವು ಅಡ್ಡ ಬಿದ್ದುಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ಸ್ವಾಮಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇನೆ. ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ದೇವ. ನಿನ್ನ ಅಪಾರವಾದ ಪ್ರೀತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿನ್ನ ಆ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುತ್ತೇವೆ ದೇವ. ನೀನೊಬ್ಬನೇ ಶ್ರೇಷ್ಠನಾದ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಯುಗ ಯುಗಾಂತದೊಳಗೆ ಜೀವಿಸುವಂತ ನಾಮ ಸ್ವಾಮಿ. ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ನಮ್ಮ ನಡೆಸುವಾತನು ನೀನಾಗಿದೆ. Hallelujah. Thank you Jesus. Thank you Lord God. Hallelujah. Lord, I praise you Jesus, Lord. Hallelujah. Thank you Jesus.
ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ತೆರೆದುಕೊಂಡು ದೇವ, ಆ ಕೃತಜ್ಞತೆಯಿಂದ ದೇವ ನಿನ್ನ ಸನ್ನಿಧಾನಕ್ಕೆ ಬಂದು ದೇವ, ಆ ಸ್ತುತಿ ಸ್ತೋತ್ರದೊಡನೆ ಅಡ್ಡ ಬೀಳುವಂಥ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ, ಸರ್ವಶಕ್ತ ದೇವರು ನೀನಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತ ನಮ್ಮ ದೇವರು ನೀನಾಗಿದೆ ರಾಜ್ಯ. ನಿನ್ನ ಸನ್ನಿಧಾನದಲ್ಲಿ ದೇವ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸುತ್ತೇವೆ ಸ್ವಾಮಿ. ನೀನೇ ನಮ್ಮ ಕರ್ತನ್, ನಮ್ಮ ಒಡೆಯನಾಗಿದೆಯಪ್ಪ. ದೇವನಿಗೆ ಸ್ತೋತ್ರ. ಹಾಲೆಲೂಯ. ಲಾರ್ಡ್, ಐ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್ ಲಾರ್ಡ್ ಗಾಡ್. ನಿನ್ನನ್ನು ಆರಾಧಿಸುವವರ ಮೇಲೆ ದೇವ ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ. ದೇವ, ನೀನು ಅವರನ್ನು ಮುಟ್ಟು ಸ್ವಾಮಿ, ನೀನು ಅವರನ್ನು ಬಿಡುಗಡೆಗೊಳಿಸು ದೇವ. ಯಾವ್ಯಾವ ಬಂಧನದಲ್ಲಿ ಅವರಿದ್ದಾರೆ ಸ್ವಾಮಿ, ದೇವ ನಿನ್ನನ್ನು ಆರಾಧಿಸುವಾಗ ನಿಜವಾದ ಬಿಡುಗಡೆ ದೊರಕುವುದು ಸ್ವಾಮಿ. ಯಾಕೆಂದರೆ ನೀನು ಸರ್ವಶಕ್ತ ದೇವರು. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವಾದ ದೇವರು ನೀನಾಗಿದೆ ರಾಜ. ಯಾಕೆ ನಿನ್ನ ವಾಕ್ಯ ಸತ್ಯವಾಗಿದೆ. 2-3 ನನ್ನ ನಾಮದಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು, ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ, ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಿ, ನಮ್ಮ ಒಬ್ಬೊಬ್ಬರನ್ನು ಮಿಟ್ಟುತ್ತಾ ಇದ್ದಿ ಸ್ವಾಮಿ. ಪ್ರತಿಯೊಂದು ಮನಸ್ಸುಗಳಿಗೆ ನೀನು ಬಿಡುಗಡೆ ಕೊಡ್ತಾ ಇದ್ದಿ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಿ ಸ್ವಾಮಿ. ದೇವ, ನನ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನಿಗೆ ಸ್ತೋತ್ರ. ಹಾಲೆಲೂಯ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ನಿಮ್ಮ ಹೃದಯದ ಯಾವುದೇ ಸಮಸ್ಯೆ ಈ ಸಮಯದಲ್ಲಿ ಇರುವುದಾದರೆ ಕರ್ತನ ಮುಂದೆ ಅರಿಕೆ ಮಾಡಿರಿ, ಕರ್ತನನ್ನೇ ದೃಷ್ಟಿಸಿರಿ. ಯಾಕೆಂದ್ರೆ ಆತನನ್ನು ನೋಡುವವರು ಎಂದಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅದನ್ನು ಆತನನ್ನೇ ನಿರೀಕ್ಷಿಸಿರಿ ಪ್ರಿಯರೇ, ಆತನನ್ನೇ ನಿರೀಕ್ಷಿಸಿರಿ. ಆತನಲ್ಲಿ ಮಾತ್ರ ಉಂಟು ಸ್ವಸ್ಥತೆ, ಆತನಲ್ಲಿ ಮಾತ್ರ ಉಂಟು ಬಿಡುಗಡೆ, ಆತನಲ್ಲಿ ನಮಗೆ ಪರಿಪೂರ್ಣವಾದ ಆರೋಗ್ಯ, ಶಾಂತಿ, ಸಮಾಧಾನ ಆತನಲ್ಲಿ ಮಾತ್ರ ಸಿಕ್ಕುವುದಾಗಿದೆ. ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯ. ಐ ಲವ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸಿ, ನಮ್ಮ ಒಳ್ಳೆಯ ಬೋಧಕರು ನೀನು ಆಗಿದ್ದಿ ಪವಿತ್ರಾತ್ಮನೇ. ಈ ವಾಕ್ಯದ ಮುಖಾಂತರ ನಮ್ಮ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳು ಪ್ರತಿಯೊಂದಿನ ಮಕ್ಕಳ ವೀಕ್ಷಕರಿಗೆ ಈ ವಾಕ್ಯದ ಮುಖಾಂತರ ಉತ್ತೇಜನ, ಭಕ್ತಿ ಅಭಿವೃದ್ಧಿ, ಪ್ರೋತ್ಸಾಹ, ಸಂತೋಷಕ್ಕೆ ಉಂಟು ಮಾಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಪ್ರಾಬ್ ಚಾಪ್ಟರ್ 23:18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗೋದು. ಪ್ರೇರೆ, ಈ ವಾಕ್ಯದ ದೇವರ ಆತ್ಮತೇನೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕೊಡಲಿಕ್ಕೆ, ಬಿಡುಗಡೆ ಕೊಡಲಿಕ್ಕೆ, ಪ್ರಾರ್ಥನೆಗೆ ಒಂದು ಕಾಲ ಉಂಟು, ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗ. ಅದು ಯಾವ ರೀತಿಯಲ್ಲಿ ಪ್ರೇ ಈ ವಾಗ್ದಾನ, ಈ ನಿಮ್ಮ ನಿರೀಕ್ಷೆ ನಿರರ್ಥಕವಾಗದಂತೆ ನಿಮ್ಮ ನಿರೀಕ್ಷೆ ಈಡೇರಿಸಬೇಕು, ಏನು ಮಾಡಬೇಕೆಂಬುದಾಗಿ ಈ ವಾಕ್ಯದ ಮುಖಾಂತರ ಕೆಲವು ಆಳದ ಸಂಗತಿ ನೋಡೋಪರೆ. ಮೊದಲು ನಾವು ನೋಡೋಪರೆ ಇದು ನಿಜವಾದ ಅರ್ಥ ಆಗಿದೆ, ಒರಿಜಿನಲ್ ಆಗ್ತದೆ. ಒಂದು ಕಾಲ ಉಂಟು, ಖಂಡಿತವಾಗಿ ದೇವರು ನಿನಗೆ ಒಳ್ಳೆಯ ಭವಿಷ್ಯವನ್ನು ಕೊಡುತ್ತಾನೆ ಎಂಬುದಾಗಿ ಒರಿಜಿನಲ್ ಬೈಬಲ್, ಇಂಗ್ಲೀಷ್ ಬೈಬಲ್ ಇದ್ದ ಅದು ಟ್ರಾನ್ಸ್ಲೇಷನ್ ಆಗಿದೆ. ಆದರೆ ಒಂದು ಕಾಲ ಉಂಟು, ಒಳ್ಳೆಯ ಭವಿಷ್ಯ ದೇವರು ಕೊಡುವನಾಗಿದೆ. ಹಾಗಾದರೆ ಇದು ಹೊಂದಿಕೊಳ್ಳಬೇಕಾದ್ರೆ ದಿನಾಲು ದೇವರನ್ನು ನಿರೀಕ್ಷಿಸುವವರಾಗಬೇಕು. ಯಾವ ರೀತಿ ನಿರೀಕ್ಷಿಸುವುದು ಎಂಬುದಾಗಿ ವಾಕ್ಯ ನೋಡೋಣ. ಕೀರ್ತನೆ 37 ಅದರಲ್ಲಿ 34ನೇ ವಾಕ್ಯ. ಸಾಮ್ 37:34. ಯೆಹೋವನನ್ನು ನಿರೀಕ್ಷಿಸುವನಾಗಿ ಆತನ ಮಾರ್ಗವನ್ನೇ ಅನುಸರಿಸು, ಆಗ ಆತ ನಿನ್ನನ್ನು ಮುಂದೆಗೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಪ್ರೇರಣ ಅಲ್ಲಿ ದಾವೀದ ಹೇಳ್ತಾನೆ, ದೇವರ ಮೇಲೆ ನೀವು ನಿರೀಕ್ಷೆ ಇಡಬೇಕು. ಹೌದು, ದೇವರ ವಾಕ್ಯ ಓದ್ತದೆ. ನಾವು ಹೊಸ ನಂಬಿಕೆಯಲ್ಲಿ ನೋಡ್ತೇವೆ, ಹಳೆ ನಂಬಿಕೆ ನೋಡ್ತೇವೆ. ಯಾರ್ಯಾರು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರ ವಾಗ್ದಾನ ಮಾಡಿದ ಆ ಆಶೀರ್ವಾದವನ್ನು ಹೊಂದೋದಕ್ಕೋಸ್ಕರವಾಗಿ ದೇವರ ಮೇಲೆ ಭಯಭಕ್ತಿ ಇಟ್ಟುಕೊಂಡು ದೇವರ ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವರಿಗೆ ಇದೇ ಭೂಲೋಕದಲ್ಲಿ ದೇವರು ಅವರಿಗೆ ಮುಂದಕ್ಕೆ ತಂದು ಈ ದೇಶದ ಎಲ್ಲ ಸುಖವನ್ನು ಅನುಭವಿಸದೆ ಮಾಡುತ್ತಾನೆ. ಹಾಗಾದರೆ ಈ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ದೇವರ ಎಲ್ಲ ಆಶೀರ್ವಾದವನ್ನು ಸುಖವನ್ನು ಅನುಭವ ಮಾಡಬೇಕಾದ್ರೆ ನೀವು ದೇವರನ್ನು ನಿರೀಕ್ಷಿಸಿಕೊಂಡು
ಆತನ ಮಾರ್ಗವೆಂದರೆ ಆತನ ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆವಾಗ ದೇವರು ನಿಮ್ಮ ವಿಧೇಯತೆಯನ್ನು ಮೆಚ್ಚಿಕೊಂಡು ಆತ ನಿಮ್ಮನ್ನು ಮುಂದೆ ತಂದು ಈ ದೇಶದಲ್ಲಿ, ಅಂದರೆ ನೀವು ಇರುವ ದೇಶದಲ್ಲಿ ಎಲ್ಲ ಸುಖನ ಅನುಭವ ಮಾಡುತ್ತಾನೆ. ಹಾಗಾದರೆ ನಿಮ್ಮ ನಿರೀಕ್ಷೆ ದೇವರು ಪೂರ್ತಿ ಮಾಡಬೇಕಾ? ಅದರ ಕಂಡೀಷನ್ ಒಂದೇ ಆಗಿದೆ, ಆ ನಿರೀಕ್ಷೆ ಆಗಿದೆ. ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತದೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇದು ನಂಬಿಕೆ ಆಗಿದೆ. ನೀವು ದೇವರ ಹತ್ತಿರ ಬರುವ ಪ್ರಾರ್ಥನೆ ಮಾಡುವಾಗ, ನೀವು ದಿನಾಲೂ ಪ್ರಾರ್ಥನೆ ಮಾಡುವ ನಂಬಬೇಕು, ದೇವನ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಆ ಪ್ರಾರ್ಥನೆ ಉತ್ತರ ಕೊಡಬೇಕಂದ್ರೆ ಕಂಡೀಷನ್ ಆಗಿದೆ. ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯನ ಓದುವವರು, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ನಿಮ್ಮಲ್ಲಿ ನಿರೀಕ್ಷೆ ಬರ್ತದೆ. ಏನು ಪ್ರಾರ್ಥನೆ ಮಾಡ್ತಾರೋ ದೇವರ ವಾಕ್ಯಗಳನ್ನು ಓದಿ, ಆ ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನ ಕೊಳ್ಳಲ್ಪಟ್ಟೆ, ವಾಗ್ದಾನ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿರಿ ಮತ್ತು ಆ ವಾಗ್ದಾನದಲ್ಲಿ ಬರೆಯಲ್ಪಟ್ಟ ಆಜ್ಞೆ ವಿಧಾನಗಿರಿ. ಆಗ ನಿಮಗೆ ನಿರೀಕ್ಷೆ ಹುಟ್ಟುತ್ತದೆ. ಆ ನಿರೀಕ್ಷೆ ದಿನಾಲೂ ಪ್ರಾರ್ಥನೆ ಮಾಡಿದರೆ ನೀವು ನಿರೀಕ್ಷಿಸಿದ ಹಾಗೆ, ನೀವು ವಿಧೇಯರಾದ ಹಾಗೆ ದೇವರು ನಂಬಿಕಸ್ತನು. ನಿಮ್ಮ ನಿರೀಕ್ಷೆಯು ಒಂದು ದಿನ ಈಡೇರಿಸ್ತದೆ, ಅದು ನೆರವೇರಿಸ್ತಾನೆ. ಅದೆಂದಿಗೂ ವ್ಯರ್ಥವಾಗುವುದು ನಿಮ್ಮದೇ. ಇದು ಅರ್ಥವಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 43 ಅದರಲ್ಲಿ 5ನೇ ವಾಕ್ಯ, ಸಾಮ್ 43:5. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನ ನನಗೆ ರಕ್ಷಕನು ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಪ್ರೇರೆ, ಇವತ್ತು ಅನೇಕರು ಕಷ್ಟದ ಸಂದರ್ಭದಲ್ಲಿ, ಸಾಲದ ಸಂದರ್ಭದಲ್ಲಿ, ರೋಗಗಳು ಬರುವಾಗ, ಅನೇಕರು ನಿಂದಿಸುವಾಗ, ಅನೇಕರು ನಿಮ್ಮನ್ನು ದೂಷಿಸುವಾಗ, ನಿಮ್ಮ ಹೆಸರು ಕೆಟ್ಟದಾಗಿ ಮಾತನಾಡುವಾಗ ನಿಮ್ಮ ಅನೇಕರ ಮನಸ್ಸು ಕುಗ್ಗಿ ಹೋಗ್ತದೆ ಪ್ರೇರೆ. ಅದಕ್ಕೆ ಇಲ್ಲಿ ದಾವೀದನೇ, ನಿಮ್ಮ ಮನಸ್ಸಿಗೆ ನೀವು ಮಾತಾಡಬೇಕು, ನನ್ನ ಮನಸ್ಸೇ ಯಾಕೆ ಕುಗ್ಗಿ ಹೋಗುತ್ತಿ, ಯಾಕೆ ಇವತ್ತು ಪ್ರೇರೆ? ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆದಿಕಾಂಡ ಪ್ರಕಟಣೆ ತನಕ ನೋಡ್ತೇವೆ, ಚಿಂತೆ ಮಾಡಬೇಡಿರಿ ಎಂಬ ಎಲ್ಲ ಆದಿಕಾಂಡ ಪ್ರಕಟಣೆ ಪ್ರತಿಯೊಂದು ಪುಸ್ತಕದಲ್ಲಿ ಚಿಂತೆ ಮಾಡಬಾರದು. ನಿಮ್ಮ ಚಿಂತೆಯ ಭಾರವನ್ನು ದೇವರ ಮೇಲೆ ಕೊಡಬೇಕು. ದೇವರು ನಿಮ್ಮ ಚಿಂತೆ ದೇವರ ವಾಕ್ಯ ಉಂಟು ಬರೀ. ಹಾಗಾದರೆ ಅನೇಕರು ಚಿಂತೆ ಮಾಡಿ ಅವರು ವ್ಯಥೆ ಪಡುತ್ತಾರೆ. ಅದಕ್ಕೆ ದಾವೀದನೇ, ನಿಮ್ಮ ಮನಸ್ಸಿಗೆ ಹೇಳಬೇಕು, ನನ್ನ ಮನವೇ ನೀನು ಕುಗ್ಗಿ ಹೋಗಬೇಡ, ನನ್ನ ಮನವೇ ನೀನು ಚಿಂತೆ ಮಾಡಬೇಡ, ದೇವರು ನಿರೀಕ್ಷಿಸು, ಆತ ನನಗೆ ರಕ್ಷಕನು ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆ. ಪ್ರೇರೆ, ಹಾಗಾದರೆ ಇದರ್ಥ ನಿಮ್ಮ ಮನಸ್ಸಿನಲ್ಲಿ ಇರುವ ಚಿಂತೆ, ವ್ಯಥೆ, ನಿರಾಸೆ, ಜಿಗುಪ್ಸೆ, ಖಿನ್ನತೆ ಇದೆಲ್ಲ ಬಿಟ್ಟು ಹೋಗಬೇಕಾ? ಮತ್ತು ನಿಮ್ಮ ಮನಸ್ಸಿಗೆ ಸಂಪೂರ್ಣ ಸಮಾಧಾನ. ಅದಕ್ಕೆ ಒಂದು ಟಾನಿಕ್, ಒಂದು ಸೀಕ್ರೆಟ್ ಆಗಿದೆ. ನಿಮ್ಮ ಮನಸ್ಸಿನಿಂದ ದೇವರು ಇದ್ದಾನೆ, ಆತ ನನ್ನ ಪ್ರಾರ್ಥನೆ ಕೇಳುತ್ತಾನೆ, ಆತನ ವಿಧೇಯತೆ ಕೊಡುತ್ತಾ, ಆ ನಂಬಿಕೆಯಿಂದ, ಆ ನಿರೀಕ್ಷೆಯಿಂದ ನಿರಂತರವಾಗಿ ಸ್ತುತಿ ಪದಗಳನ್ನು ಸ್ತುತಿಸಿರಿ ಪ್ರೇರೆ. ಎಷ್ಟು ನೀವು ದೇವರನ್ನು ಸ್ತುತಿ ಪದದಿಂದ ದೇವರನ್ನು ಯೇಸು ಪವಿತ್ರ ಸ್ತುತಿಸ್ತೀರೋ, ಆ ಸ್ತುತಿಸುವಾಗ ಪವಿತ್ರಾತ್ಮನ ಅಭಿಷೇಕವು ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆ, ಬೇಸರ, ನಿರಾಸೆ, ಜಿಗುಪ್ಸೆ ತೆಗೆದುಹಾಕಿಕೊಂಡು ನಿಮ್ಮ ಮನಸ್ಸಿನಲ್ಲಿ ವರ್ಣಿಸಲಾಗದಂಥ ಕರ್ತನ ಸಮಾಧಾನವು, ಸಂತೋಷವು ನೆಲೆಗೊಳ್ಳುತ್ತದೆ ಮತ್ತು ನಿಮಗೆ ಆರೋಗ್ಯಕರವಾದ ಮನಸ್ಸು, ಸ್ವಸ್ಥ ಮನಸ್ಸು, ಯೇಸುಕ್ರಿಸ್ತನ ಮನಸ್ಸು ಹೊಂದಿಕೊಳ್ಳುತ್ತೀರಿ ಪ್ರೇರೆ. ಮತ್ತು ನಿಮ್ಮ BP ಎಲ್ಲ ರೋಗಗಳು ಗುಣವಾಗುತ್ತವೆ. ಅನೇಕರು ಚಿಂತೆ ಮಾಡಿ, ವ್ಯಥೆ ಮಾಡಿ, ಡಾಕ್ಟರ್ ಹೇಳ್ತಾರೆ ಟೆನ್ಷನ್ ಹೇಳ್ತಾರೆ. ಪ್ರತಿಯೊಂದು ರೋಗಕ್ಕೆ ಮೂಲ ಕಾರಣ ಟೆನ್ಷನ್ ವಿಪರೀತ ಆದರೆ ಆ ವ್ಯಥೆ ಅಂದರೆ ಅದು ಹೈಪರ್ ಟೆನ್ಷನ್ ಅಂದರೆ ಅನೇಕ BP, ಶುಗರ್ ಥರ ನಾನಾ ರೋಗಗಳು ಬಂದು ಒಬ್ಬ ವ್ಯಕ್ತಿನ ಹಾಳು ಮಾಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡಲಿಲ್ಲ. ನಿಮ್ಮ ಮನಸ್ಸಿಗೆ ನೀವು ಹೇಳಬೇಕು, ನನ್ನ ಮನಸ್ಸೇ ಕುಗ್ಗಿ ಹೋಗಬೇಡ, ನನ್ನ ಮನಸ್ಸನ್ನು ವ್ಯಥೆ ಮಾಡಬೇಡ, ವ್ಯಥೆ ಮಾಡಿ ನಿನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಚಿಂತೆ ಮಾಡುವ. ಅದಕ್ಕೆ ಬದಲಾಗಿ ಏನು ಹೇಳಬೇಕು, ನನ್ನ ಮನಸ್ಸೇ ದೇವರು ನಿರೀಕ್ಷಿಸು. ಅದಕ್ಕೆ ಆ ದೇವರ ನಿರೀಕ್ಷೆ ಬರಬೇಕಾದ್ರೆ ಏನು ಮಾಡಬೇಕು? ದೇವರಿದ್ದಾನೆ ನಂಬಬೇಕು. ದೇವರು ಇದ್ದಾನೆ ಪರಲೋಕದಲ್ಲಿ, ದೇವರು ಸಿಂಹಾಸನನಾಗಿದ್ದಾನೆ, ಆತನ ಬಲಗಳಲ್ಲಿ ಯೇಸು ಕ್ರಿಸ್ತನು ಹಗುರತೆ ನನಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ, ದೇವರ ಪವಿತ್ರಾತ್ಮ ಒಳಗಿದ್ದಾನೆ. ನಂಬಿರಿ ಪ್ರೇರೆ. ಆ ನಂಬಿಕೆಯಿಂದ ಏನು ಮಾಡಬೇಕು? ದೇವರನ್ನು ಸ್ತುತಿಸಿರಿ ಪ್ರೇರೆ. ಗಂಟೆ ಸ್ತುತಿಸಿರಿ. ಎಷ್ಟು ನೀವು ನಿಮ್ಮ ನಂಬಿಕೆಯಿಂದ ಸ್ತುತಿಸಿರೋ ಆಗ ಕೀರ್ತನೆ 22:3 ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುತ್ತಾನೆ ನೀನು. ಕೀರ್ತನೆ 22:3
ಈಜೆಲ್ಲ ಸ್ತೋತ್ರ ನೀನು ಪವಿತ್ರ ಅಂದರೆ ದೇವರನ್ನು ನೀವು ಸ್ತುತಿಸುವಾಗ ಆತನು ನಿಮ್ಮ ಮನಸ್ಸಿನಲ್ಲಿ ಸಿಂಹಾಸನ ಕಟ್ಟುತ್ತಾನೆ ಅಂದರೆ ನೀವು ಸ್ತುತಿಸುವಾಗ ದೇವರು ನಿಮ್ಮ ಮಧ್ಯದಲ್ಲಿ ಬರುತ್ತಾನೆ, ನಿಮ್ಮ ಮನಸ್ಸಲ್ಲಿ ಬಂದು ನಿಮ್ಮ ಮನಸ್ಸಿಗೆ ಬಿಡುಗಡೆ ಕೊಡುತ್ತಾನೆ, ಆರೋಗ್ಯ ಕೊಡುತ್ತಾನೆ, ಸಮಾಧಾನ ಸಂತೋಷ ಕೊಡುತ್ತಾನೆ. ಈ ರೀತಿ ಪ್ರೇರೆ ನೀವು ನಿರೀಕ್ಷಿಸಲಿಕ್ಕೆ ಅಭ್ಯಾಸ ಮಾಡಿರಿ. ದೇವರು ಒಳ್ಳೆಯವನ್ನು ಪ್ರೇರೆ ನಿಮ್ಮ ನಿರೀಕ್ಷೆಯೊಂದಿಗೆ ವ್ಯರ್ಥವಾಗುವುದಿಲ್ಲ. ಅದೇ ಆ ನಂಬಿಕೆ ನಿಮಗೆ ಹುಟ್ಟಿಸಬೇಕಾ? ದೇವರ ವಾಕ್ಯವನ್ನು ಈ ಟಿವಿಯಿಂದ ಹೇಗೆ ಕೇಳುತ್ತೀರೋ ಅದನ್ನು ಪುನಃ ಪುನಃ ಕೇಳಿರಿ ಮತ್ತು ನಿಮ್ಮ ಬೈಬಲನ್ನು ಓದಿರಿ. ದಿನಾಲು ಎಷ್ಟು ಆದಷ್ಟು ಓದಿ ಧ್ಯಾನ ಮಾಡಿ. ಎಷ್ಟು ವಾಕ್ಯ ಓದುತ್ತೀರೋ ಧ್ಯಾನ ಎಷ್ಟು ವಾಕ್ಯ ಕೇಳಿದ್ರು ಆ ನಂಬಿಕೆ ನಿಮ್ಮನ್ನು ಹುಟ್ಟಲು ಪಡೆದೆ. ಆ ನಂಬಿಕೆಯಿಂದ ಪ್ರೇರೆ ಸ್ತುತಿ ಮಾಡಿರಿ, ಆ ನಿರೀಕ್ಷಿಸಿರಿ. ದೇವರು ನಿಮ್ಮ ನಿರೀಕ್ಷೆಯನ್ನು ಪೂರ್ತಿ ಮಾಡುವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಮತ್ತು 11ನೇ ವಾಕ್ಯ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕುಟುಂಬವಾಗಿದೆ, ಆಗದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಇಷ್ಟೇ ಪ್ರೇರೆ ನೀವು ದೇವರ ವಾಕ್ಯನು ಆ ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಆಗಬೇಕಾದರೆ ಅಥವಾ ನಂಬಿಕೆ ದೇವರ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್. ದೇವರ ವಾಕ್ಯ ಓದುವಾಗ ಅಂದರೆ ದೇವರ ಪ್ರತಿಯೊಂದು ಕೆಲಸಕ್ಕೆ ಒಂದು ಸಮಯ ಇಟ್ಟಿದ್ದಾನೆ. ಏನೇನು ಪ್ರಾರ್ಥನೆ ಮಾಡ್ತೀರೋ, ಏನು ನೀವು ಬಯಸೋದಕ್ಕೆ ಒಂದು ದೇವರ ಸಮಯ, ಆ ಸಮಯ ಬರೋ ತನಕ ನೀವು ದೇವರು ನಮ್ಮ ನಿರೀಕ್ಷೆ ಇಡಬೇಕು. ಆ ನಿರೀಕ್ಷೆ ನಿಮಗೆ ಕುಂದಿ ಹೋಗೋದಾಗೆ ದೇವರನ್ನು ಸ್ತುತಿ ಮಾಡಬೇಕು, ವಾಕ್ಯ ಓದುವವರೆಗೂ ಪ್ರಾರ್ಥನೆ ಮಾಡಬೇಕು. ಆಗ ಒಂದು ದಿನ ಒಂದು ಸಮಯ ಬರುವಾಗ ದೇವರು ನಿಮ್ಮ ನಿರೀಕ್ಷೆಯನ್ನು ನೆರವೇರಿಸ್ತಾನೆ. ಅದಕ್ಕೆ ಪ್ರಸಂಗ 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡೋಣ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೆ ದೇವರು ಅತ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಅಂದರೆ ದೇವರು ಪ್ರತಿಯೊಂದು ವಸ್ತುವನ್ನು ತನ್ನ ಸಮಯಕ್ಕೆ ತಕ್ಕ ಹಾಗೆ ಮಾಡುತ್ತಾನೆ. ನಿಮ್ಮ ಹೃದಯದಲ್ಲಿ ಎಲ್ಲ ನಿರೀಕ್ಷೆ ಆಲೋಚನೆ ಅದಕ್ಕೆ ಒಂದು ಸಮಯ ಇಟ್ಟಿದೆ. ಆ ಸಮಯ ತನಕ ಕಾಯಲೇಬೇಕು. ಆ ತಾಳ್ಮೆ ನಿಮಗೆ ಬರಬೇಕಾದ್ರೆ ಪ್ರಾರ್ಥನೆ ಬೇಕು, ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು ಮತ್ತು ಸ್ತುತಿ ಮಾಡುವುದರೆ ಆ ಸಮಯ ಬರುತ್ತದೆ. ಕಾದು ಕುಳಿತೀರಿ ಮತ್ತು ಒಂದು ಕಾಲ ಬರ್ತದೆ, ನಿಮ್ಮ ನಿರೀಕ್ಷೆ ನೆರವೇರುತ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರೇರೆ, ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದನೋ ಅವನು ಧನ್ಯನು. ಪ್ರೇರೆ ದೇವರ ಮೇಲೆ ನಂಬಿಕೆ ಇಟ್ಟವರು ಅವರು ಧನ್ಯರು. 100% ನಂಬಿರಿ. ನೀವು ದೇವರ ನಂಬಿಕೆ ಇಡ್ತೀರೋ, ದೇವರ ಮೇಲೆ ನಿರೀಕ್ಷೆ ಎಂದಿಗೂ ನಿಮ್ಮ ವ್ಯರ್ಥವಾಗುವುದಿಲ್ಲ. ನಿಮ್ಮಂದರು ಧನ್ಯನಾಗಿ ಮಾಡುತ್ತಾನೆ. 8ನೇ ವಾಕ್ಯತೆ, ನೀರಾವರಿಯಲ್ಲಿ ನಡಲ್ಪಟ್ಟು ಒಳ್ಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಸಾಮವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಪ್ರೇರೆ ಈ ರೀತಿ ನಿಮ್ಮ ಜೀವಿತದ ನೀರು ಅಂದರೆ ದೇವರ ವಾಕ್ಯ ಯಾರು ಓದುತ್ತಾರೋ ದೇವರ ಅಂಥವರು ಯಾವ ಸಂಗತಿಗೂ ಭಯಪಡೋದಿಲ್ಲ, ಚಿಂತೆ ಮಾಡಿದ್ರೆ ಸದಾ ಕಾಲವು ಅವರು ಸಂತೋಷದಿಂದ ಸಮಾಧಾನದಿಂದ ಇರ್ತಾರೆ ಎಂಬುದು ಅದರ್ಥವಾಗಿದೆ. ಯಾಕಂದರೆ ದೇವರ ಮೇಲೆ ನಿರೀಕ್ಷಿಸಿದ್ದು ಅದು ಒಂದು ದಿನ ಉಂಟು, ಆ ಉತ್ತರ ಆ ನಿರೀಕ್ಷೆ ನೆರವೇರುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರೇರೆ. ಅದೇ ರೀತಿ ಇನ್ನೊಂದು ವಾಕ್ಯ ನೋಡುವ, ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ ತನಕ. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳು ಅಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಹಿಡಿಯುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಇಲ್ಲಿ ಯೆರೆಮೀಯನ ಪ್ರವಾದನೆಯಲ್ಲಿ ಪುನಃ ದೇವರು ತಾನೇ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಒಂದು ಭವಿಷ್ಯ ಇಟ್ಟಿದೆ. 100% ನೀವು ನಂಬಬೇಕು. ಪ್ರತಿಯೊಬ್ಬರು ಯಾರ್ಯಾರು ಯೇಸುವನ್ನು ನಂಬಿಕೆ ಇಟ್ಟಿದ್ದೀರೋ, ಯೇಸು ಕಥೆ ಅಂಗೀಕಾರ ಮಾಡಿದರೂ ನಂಬಿಕೆ ಇಡಿ. ದೇವರು ನಿಮ್ಮ ಜೊತೆ ಒಳ್ಳೆಯ ಭವಿಷ್ಯ ಇಟ್ಟಿದ್ದಾನೆ. ದೇವರು ನಿಮ್ಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಭವಿಸ್ತಾನೆ, ವಿನಃ ನಿಮಗೆ ಕೇಡು ಮಾಡಲಿಕ್ಕೆ ದೇವರು ಭವಿಸುವುದೇ ಇಲ್ಲ. ದೇವರು ಒಳ್ಳೆಯವನು. ಪ್ರೀತಿ ಆ ಒಳ್ಳೆತನ ನಿಮಗೆ ಸಿಗಬೇಕಾದರೆ ನೀವೇನು ಪರಿಪೂರ್ಣ ಹೃದಯದಿಂದ ಸಂಪೂರ್ಣ ಮನಸ್ಸಿಂದ ದೇವರ ವಾಕ್ಯವನ್ನು ದಿನಾಲು ಹುಡುಕಿ ಓದುವವರಾಗಬೇಕು. ದೇವರ ವಾಕ್ಯ ವಿಧೇಯರಾಗಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಆಗ ದೇವರು ತಾನೇ ದೇವರು ನಿಮಗೆ ತನ್ನ ಉದ್ದೇಶ ನಿಮಗೆ ತಿಳಿಯಪಡ್ತಾನೆ ಮತ್ತು ಆ ಉದ್ದೇಶ ನಿಮ್ಮ ಜೊತೆ
ಮಾಡಿಸ್ತಾನೆ, ನಿಮ್ಮಲ್ಲಿ ಇಷ್ಟ ನೆರವೇರಿಸ್ತಾನೆ, ಒಳ್ಳೆಯ ಭವಿಷ್ಯ ನಿಮ್ಗೆ ಕೊಡುತ್ತಾನೆ ಎಂಬುದೇ ಗ್ಯಾರಂಟಿ ಕೊಡುತ್ತಾರೆ. ಈ ರೀತಿ ನಿಮ್ಗೆ ಒಳ್ಳೆಯ ಭವಿಷ್ಯ ಬೇಕಾ? ದೇವರ ವಾಕ್ಯವನ್ನು ಹುಡುಕಿಕೊಂಡು ಓದಿರಿ, ವಿಧೇಯರಾಗಿರಿ. ಇನ್ನೂ ಆಲಕ್ಕೆ ಬಂದು ಪ್ರಾರ್ಥನೆ ಮಾಡಿ. ಡೆಪ್ಟಿ ವಾಗ್ದಾನ ಈ ನಿಮ್ಮ ಜೊತೆ ನೆರವೇರುವುದು ಪ್ರೇರೆ, ಈ ಪ್ರವಾದ ನಿಮ್ಮ ಜೊತೆ ನೆರವೇರುವುದು. ಹೊಸ ಹುಡುಗ ನೋಡು ಪ್ರೇ, ಯೋನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೇಸು ಕ್ರಿಸ್ತನೇ ನಿಮ್ಮ ನಿರೀಕ್ಷೆ ನೆರವೇರಿದೆ. ನೀವು ಯೇಸು ಕ್ರಿಸ್ತನಲ್ಲಿ ನೀವು ಪ್ರಾರ್ಥನೆ ಮಾಡುವವರಾಗಬೇಕು, ದೇವರ ವಾಕ್ಯ ಓದುವರಾಗಬೇಕು. ಮತ್ತು ಆ ದೇವರ ವಾಕ್ಯವು ನಿಮ್ಮ ನೆಲೆಗೊಳ್ಳೆಂದರೆ ದೇವರ ವಾಕ್ಯಕ್ಕೆ ವಿಧಿರಾಗುತ್ತಾರೆ. ಏನು ಬೇಡಿಕೊಳ್ಳುತ್ತೀರೋ ಅದನ್ನು ದೇವರು ಕೊಡುವನಾಗಿದೆ. ಹಾಗೆ ಇವತ್ತು ದೇವರ ವಾಕ್ಯದಲ್ಲಿ ನೀವು ಓದುವಾಗ ಅನೇಕ ಆಶೀರ್ವಾದಗಳನ್ನು ವಾಗ್ದಾನದರು ಕೊಟ್ಟಿದ್ದಾನೆ. ಈ ಬೈಬಲ್ನಲ್ಲಿ ಇರೋ ಅನೇಕ ಸಾವಿರಗಟ್ಟಲೆ ವಾಗ್ದಾನ, ಪ್ರತಿಯೊಂದು ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಆಮೇನೆಂದು ಅರಿಕೆ ಮಾಡುವ. ಮತ್ತು ಆ ವಾಗ್ದಾನ ನಿಮಗೆ ಸಿಗಬೇಕು, ಏನು ಮಾಡಬೇಕು? ನೀವು ದಿನಾಳು ಪ್ರಾರ್ಥನೆ ಮಾಡುವವರಾಗಬೇಕು. ಮತ್ತು ದೇವರ ವಾಕ್ಯ ವಿಧೇಯರಾಗಿದ್ದರೆ ಏನು ವಾಗ್ದಾನ ಪ್ರಾರ್ಥನೆ ಅದು ನಿಮಗೆ ಸಿಗುವುದು ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಫಸ್ಟ್ ಜಾನ್ ಸ್ವಲ್ಪ 3:22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರೇರಣೆ ನೋಡ್ತೇವೆ. ಅಲ್ಲಿ ಹೇಳ್ತಾನೆ, ನೀವು ದೇವರು ಕೊಟ್ಟ ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆಯಬೇಕು ಮತ್ತು ಆತನ ಮೆಚ್ಚುಗೆ ಕಾರ್ಯ ಮಾಡಿ ಏನೂ ಬೇಡಿಕೊಳ್ಳುತ್ತೀರೋ 100% ನಂಬಿರಿ, ನಿಮಗೆ ಗ್ಯಾರಂಟಿ ಒಳ್ಳೆಯ ಭವಿಷ್ಯ, ಉತ್ತರ, ಬಿಡುಗಡೆ ಉಂಟು ಪ್ರೇರೆ. ಇನ್ನಿದು ಎಕ್ಸಾಂಪಲ್ ನೋಡುವ. 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆ ಕೇಳುತ್ತಾನೆ ಎಂಬುದು, ಆತ ನಮ್ಮ ಕೇಳುತ್ತಾನೆಂದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತೆ ಎಂಬುದು ನಮಗೆ ಗೊತ್ತಾಗಿದೆ. ಅಪೊಸ್ತಲ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ಬುದ್ಧಿಯಲ್ಲಿ ದೇವರ ಚಿತ್ತ ಅನುಸಾರ ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತ ಅನುಸಾರ ಪ್ರಾರ್ಥನೆ ಮಾಡ್ತಾ ಎಂದರೆ ಆದಿಕಾಂಡ ಪ್ರಕಟಣೆ ಓದುವುದಾದರೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಮನವಿಗೆ ಬೇಕಾಗಿರೋ ವಾಗ್ದಾನಗಳನ್ನು ತೆಗೆದುಕೊಂಡು ಆ ವಾಗ್ದಾನವನ್ನು ಹೇಳಿಕೊಂಡು ದೇವ ಈ ವಾಗ್ದಾನ ಪ್ರಕಾರ ಪ್ರಾರ್ಥನೆ ಮಾಡುವುದಾದರೆ ಅದು ದೇವರ 100% ನೀವು ದೇವರ ವಾಗ್ದಾನ ಪ್ರಾರ್ಥನೆ ಮಾಡ್ತು, ಅದು ದೇವರ ಡೆಫಿನೆಟ್ ಉತ್ತರ ಕೊಡ. ನಂಬಿರಿ, ನಿರೀಕ್ಷಿಸಿರಿ, ತಡವಾದರೂ ಕಾದುಕೊಳ್ಳಿರಿ. ಒಂದು ದಿನ ನೀವು ದೇವರ ವಾಕ್ಯದ ಪ್ರಕಾರ ವಾಗ್ದಾನ ಪ್ರಾರ್ಥನೆ ಮಾಡು, ಆ ಉತ್ತರ ನಿಮ್ಗೆ ಬಂದೇ ಬರುತ್ತದೆ. ಇದು ನಿರೀಕ್ಷೆ, ವ್ಯರ್ಥವಾಗುವುದಿಲ್ಲ. ಇದು ಅರ್ಥವಾಗಿದೆ ಪ್ರೇರೆ. ಈಗ 2ನೇ ಪಾಯಿಂಟ್ ನೋಡ್ತೇವೆ. ನಿಮ್ಮ ನಂಬಿಕೆ, ನಿರೀಕ್ಷೆ ಅಭಿವೃದ್ಧಿ ಮಾಡಬೇಕು ಪ್ರೇರೆ. ಅದು ಅಭಿವೃದ್ಧಿ ಆಗಬೇಕಾದ್ರೆ ದಿನಾಲು ದೇವರ ವಾಕ್ಯವನ್ನು ಓದುವವರು ಮತ್ತು ಧ್ಯಾನಿಸುವವರು ಆಗಬೇಕು. ಅದರ ಕುರಿತು ನೋಡೋ ಪ್ರೇರೆ. ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಪೂರ್ವದಲ್ಲಿ ಬರೆದದ್ದಲ್ಲ, ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅಪೊಸ್ತಲನೇ ದೇವರ ವಾಕ್ಯ ಯಾಕೆ ಓದಬೇಕು? ಅಪೊಸ್ತಲನೇ ದೇವರ ವಾಕ್ಯನು ಅಲ್ಲೊಂಡ್ಬೇಕೇನು ಓದಬೇಕು? ಅಲ್ಲೊಂಬಡೆ ಅನೇಕ ಅದ್ಭುತಗಳು ಮಾತುಗಳು ಇದ್ದಾಗ ಅಲ್ಲೊಂಬಡಕ್ಕೆ ಆದಿಕಾಂಡ ಮಾಲಕ್ಕೆ ತನಕ ಓದಬೇಕು, ಹೊಸ ಉಂಬಡಿಕೆ ಓದಬೇಕು. ಮತ್ತೆ ಈ ರೀತಿ ಅಲ್ಲೊಂಬಡಿಕೆ ಎಷ್ಟು ಓದಿತು ಅಷ್ಟು ನಿಮ್ಮ ನಿರೀಕ್ಷೆ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ, ನಿಮ್ಮ ನಂಬಿಕೆ ಅಭಿವೃದ್ಧಿ. ಇದರ ಎಷ್ಟು ಓದಿದ ಅಷ್ಟು ನಿಮಗೆ ತೀರಚಿತ್ತ, ಆಧರಣೆ, ನಿರೀಕ್ಷೆ, ಈ 3 ಸಂಗತಿ ಪ್ರೇರೆ ಯಾರು ಇದರ ಓದುತ್ತೋ ಅವರಿಗೆ ಸಿಗ್ತದೆ. ಒಂದು ಸಂಗತಿ ಇದೆ, ಇದರ ಓದುವ ಮುಖಾಂತರ ನಿಮಗೆ ಸ್ಥಿರಚಿತ್ತ, ನಿಮ್ಮ ಮನಸ್ಸು ಸ್ಥಿರವಾಗುವಂತೆ ಮಾಡ್ತದೆ, ಸ್ಥಿರಚಿತ್ತ. ಮತ್ತು ದೇವರ ವಾಕ್ಯ ನಿಮಗೆ ಆಧರಣೆ ಕೊಡುತ್ತದೆ, ನಿಮಗೆ ಸಂತೋಷ ಮತ್ತು ನಿರೀಕ್ಷೆ. ಈ 3 ಸಂಗತಿಗಳು ದೇವರ ವಾಕ್ಯ ಓದುವವರಿಗೆ ಧ್ಯಾನ ಮಾಡಿಸ್ತದೆ. ಮತ್ತು ಆ ರೀತಿ ನಿಮ್ಮ ನಿರೀಕ್ಷೆ, ನಿಮ್ಮ ವೃದ್ಧಿ ಆಗಬೇಕು, ನಿಮ್ಮ ನಿರೀಕ್ಷೆ ನೆರವೇರಬೇಕು. ಯಾಕಂದರೆ ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಅಪೊಸ್ತಲನಿಗೆ ಹೇಳ್ತಾನೆ, ನಿರೀಕ್ಷೆಯ ಮೂಲನಾದ ದೇವರು
ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ. ಅತಿಸ್ಕೊಳ್ತಾರೆ, ನಿಮ್ಮ ನಿರೀಕ್ಷೆಯು ನೆರವೇರುವ ಒಂದು ಸಮಯ ಉಂಟು. ಆ ನೆರವೇರಬೇಕಾದರೆ ಏನು ಮಾಡಬೇಕು? ನೀವು ಆ ಸಮಯ ತನಕ ನಿಮ್ಮ ನಿರೀಕ್ಷೆಯು ನಂಬಿಕೆ ಅಭಿವೃದ್ಧಿ. ಅದಕ್ಕೆ ಅಲ್ಲಿ ಅಪೊಸ್ತಲನು ಪ್ರಾರ್ಥನೆ ಮಾಡ್ತಾನೆ. ನೀವು ಸಹ ಈ ವಾಕ್ಯದ ಪ್ರೇರಣೆ ಮಾಡಬಹುದು. ನಿರೀಕ್ಷೆಯ ಮೂಲದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಅಂದರೆ ನಿಮ್ಮಲ್ಲಿ ಆ ನಂಬಿಕೆ ಇರುವುದರೆ ಆ ಸಂತೋಷ ನಿಮ್ಮಲ್ಲಿರ್ತದೆ, ಮತ್ತು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣ ದಯಪಾಲಿಸುತ್ತಾನೆ. ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಅನುಗ್ರಹಿಸಲಿ ಎಂದು ದಿನಾಲೂ ಪ್ರಾರ್ಥನೆ ಮಾಡಬೇಕು. ಈ ವಾಕ್ಯದ ದೇವ ನನ್ನ ನಂಬಿಕೆಯನ್ನು ಅಭಿವೃದ್ಧಿ ಇಷ್ಟೇ. ನಿಮ್ಮ ನಿರೀಕ್ಷೆಯು ವ್ಯರ್ಥವಾಗಬಾರ್ದು. ಅದು ಏನಾಗಬೇಕು? ದಿನಾಲು ನಿಮ್ಮ ನಂಬಿಕೆ ನಿರೀಕ್ಷೆ ಅಭಿವೃದ್ಧಿ ಮಾಡಬೇಕು. ಅದು ಅಭಿವೃದ್ಧಿ ಮಾಡಬೇಕಾದ್ರೆ 3 ಕಾರ್ಯ ಮಾಡಬೇಕು. ಒಂದು, ದಿನಾಲು ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು. ಪ್ರಾರ್ಥನೆ ಅಂದರೆ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಬೇಕು. ಎರಡನೇದಾಗಿ ದಿನಾಲು ದೇವರ ವಾಕ್ಯ ಓದುವವರು, ಧ್ಯಾನ ಮಾಡುವವರಾಗಬೇಕು. ವಾಕ್ಯ ಕೇಳಲಿಕ್ಕೆ ಸಭೆಗೆ ಆದ್ಯತೆ ಸಭೆಗೆ ಬರುವವರಾಗಬೇಕು. ಸಭೆಯಲ್ಲಿ ದೇವರ ವಾಕ್ಯ ಹೇಳುವರು. ಮೂರನೇದಾಗಿ ದೇವರ ವಾಕ್ಯ ವಿದ್ಯರಾಗಬೇಕು. ಪ್ರಾರ್ಥನೆ, ವಾಕ್ಯ, ವಿಧೇಯತೆ 3 ಸಂಗತಿ ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ನಂಬಿಕೆ ನಿರೀಕ್ಷೆ ವೃದ್ಧಿ ಆಗ್ತದೆ. ಆ ನಿರೀಕ್ಷೆ ಅಭಿವೃದ್ಧಿ ಆಗುವಾಗ ಒಂದು ಸಮಯ, ಒಂದು ದಿನ ಬರುವಾಗ ನಿಮ್ಮ ನಿರೀಕ್ಷೆ ನೆರವೇರುತ್ತದೆ. ಪ್ರಿಯರೇ, ಈಗ 3ನೇ ಸಂಗತಿ ನೋಡ್ತೇವೆ. ನಿಮ್ಮ ನಿರೀಕ್ಷೆ ನೆರವೇರಬೇಕಾದರೆ ನೀವು ಪ್ರಾರ್ಥನೆ ಉತ್ತರ ಬರೋ ತನಕ ದೇವರ ವಾಗ್ದಾನವನ್ನು, ಪ್ರಾರ್ಥನೆ ಮಾತನಾಡುತ್ತಾ ಇರುವವರಾಗಬೇಕು. ನಾವು ನೋಡ್ತೇವೆ ಪೇತ್ರ ಬರೆದ ಮೊದಲನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ, ಜೀವದಲ್ಲಿ ಸಂತೋಷಪಟ್ಟು ಸೂರ್ಯನನ್ನು ನೋಡಿದ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅಪರಿಪೇತನೆ. ನಿಮಗೆ ಒಳ್ಳೆಯ ದಿವಸ ಬೇಕಾ? ಒಳ್ಳೆಯ ಭವಿಷ್ಯ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ಒಳ್ಳೆಯ ವರ್ಷ 2026ನೇ ವರ್ಷವು ಆಶೀರ್ವಾದ ವರ್ಷವು ನಿಮಗೆ ಬೇಕಾ? ನಿಮಗೆ ಆರ್ಥಿಕ ಸಮೃದ್ಧಿ ಬೇಕಾ? ದೀರ್ಘಾಯುಷ್ಯ ಬೇಕಾಗದೆ ಪೇತ್ರನೆ ನಿಮ್ಮ ನಾಲಿಗೆಯಲ್ಲಿ ಅಪನಂಬಿಕೆ ಮಾತು, ಶಾಪದ ಮಾತು, ನಕಾರಾತ್ಮಕ ಮಾತು, ಕೆಟ್ಟ ಮಾತು ನುಡಿಯಬಾರದು ಅಂತ ನಿಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ವಂಚನೆ ಅಂದರೆ ಸುಳ್ಳು ನಿಮ್ಮ ಮಾತನಾಡಬಾರ್ದು. ಈ ರೀತಿ ನಿಮ್ಮ ನಾಲಿಗೆ ಕಾಪಾಡಲಿಕ್ಕಾಯಿರಿ. ಅದೇ ನಾಲಿಗೆಯಲ್ಲಿ ಬರೀ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೀಗೆ ಬರಬಹುದು, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅದಂದರೆ ಮನುಷ್ಯನ ಬಾಯ ಬೆಲೆ, ನಿಮ್ಮ ಮನಸ್ಸಿನಲ್ಲಿ ಬಾಯಿಂದ ಮಾತನಾಡುವ ಪ್ರತಿಯೊಂದು ಮಾತು ಅದೊಂದು ಬೀಜವಾಗಿ ಪರಿಣಮಿಸ್ತದೆ. ಅದು ಬೀಜ ಮೊಳೆಯುತ್ತದೆ, ಮೊಳೆಯೋದು ಬರೋ ಬೆಲೆ ಬರೋದು. ಅದಕ್ಕೆ ಮನುಷ್ಯನು ತನ್ನ ಬಾಯಿಂದ, ನಿಮ್ಮ ಬಾಯಿಂದ ಏನು ಬೀಜ ಬಿತ್ತಿತ್ತರೋ, ಏನು ಮಾತಾಡೋದು ಹಾಗೇ ನಿಮಗೆ ಫಲ ಸಿಗ್ತದೆ ಮುಂದಾಗಿ. ಅದಕ್ಕೆ 21ನೇ ವಾಕ್ಯ ಜ್ಞಾನೋಕ್ತಿ 18 ಅದರಲ್ಲಿ 21ನೇ ವಾಕ್ಯ, ಜೀವ ಮರಣಗಳು ನಾಲಿಗೆಯ ವಶವಾಗಿವೆ ಎಂದರ್ಥ. ನಿಮ್ಮ ನಾಲಿಗೆಯಲ್ಲಿ ಒಂದು ಪವರ್ ಉಂಟು. ಅದು ಎಂದರೆ ನಿಮ್ಮ ನಾಲಿಗೆ ಜೀವ ಉಂಟು, ಶಾಪ ಉಂಟು, ಮರಣ ಉಂಟು, ಆರೋಗ್ಯ ಉಂಟು. ವಚನಪರದ ಫಲವನ್ನು ಅನುಭವಿಸೋದು. ನೀವು ಏನು ಮಾತನಾಡುತ್ತೀರೋ ಅದು ನಂಬಿಕೆಯಲ್ಲಿ ಮಾತಾಡೋದು. ಅದೇ ನಿಮಗೆ. ಅದಕ್ಕೆ ಪೇತ್ರ ಹೇಳ್ತಾನೆ, ನಿಮಗೆ ಒಳ್ಳೆಯ ಭವಿಷ್ಯ ಬೇಕು, ಒಳ್ಳೆಯ ಆಶೀರ್ವಾದ, ಪ್ರತಿದಿನ ಆಶೀರ್ವಾದ ಬೇಕು, ಪ್ರತಿದಿನ ಒಳ್ಳೆಯ ಆರೋಗ್ಯ ಬೇಕು, ದೀರ್ಘಾಯುಷ್ಯ, ಎಲ್ಲ ಆರ್ಥಿಕ ಸಮೃದ್ಧಿ ಬೇಕು, ಎಲ್ಲ ಒಳ್ಳೇದು ಬೇಕಾದರೆ ಏನು ಮಾಡಬೇಕು ಎಂದರೆ ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ ಪ್ರಾರ್ಥನೆ ಮಾಡಿದಾಗೆ ರಾತ್ರಿ ಮಲಗೋ ತನಕ ನಿಮ್ಮ ನಾಲಿಗೆ ಕೆಟ್ಟ ಮಾತು, ಅಪನಂಬಿಕೆ ಮಾತು, ನಕಾರಾತ್ಮಕ ಮಾತು, ಜಿಗುಬಿಸೆ ಮಾತು, ಡಾಕ್ಟರ್ ರಿಪೋರ್ಟ್ ಮಾತನಾಡೋದಾಗಲಿ, ಯಾವುದನ್ನು ಮೈನಸ್ ಪಾಯಿಂಟ್ ಯಾವುದನ್ನು ಮಾತನಾಡಿದೆ, ಯಾವ ಮಾತು ಪ್ಲಸ್ ಪಾಯಿಂಟ್ ಪಾಸಿಟಿವ್ ದೇವರ ವಾಗ್ದಾನವನ್ನೇ, ವಾಕ್ಯವನ್ನೇ, ಮತ್ತು ಅದು ಸಾಕಾಯಿತು ಸ್ತುತಿ ಆರಾಧನೆ ಮಾಡ್ತಾಯಿರಿ. ಈ ರೀತಿ ನೀವು ಎಷ್ಟು ನಂಬಿಕೆಯಿಂದ ವಾಗ್ದಾನವನ್ನು ಮಾತನಾಡಿದರು ಅಥವಾ ದೇವರು ಸ್ತುತಿಸ್ತರು, ಆರಾಧಿಸ್ತರು, ವಾಗ್ದಾನಿಗೆ ಆ ರೀತಿಯಲ್ಲಿ ನಿಮಗೆ ನಿಮ್ಮ ಭವಿಷ್ಯ ರೂಪಿಸಲ್ಪಡುತ್ತದೆ ಎಂಬುದಾಗಿ ಪೇತ್ರ ಹೇಳುತ್ತದೆ. ಅದಕ್ಕೆ ಆತಂದರೆ ಜೀವನ ಸಂತೋಷಪಟ್ಟು ಸೂರ್ಯನ ನೋಡಿದ ಇಷ್ಟವಲ್ಲವರು ಕೆಟ್ಟದ್ದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು
ವಂಚನೆಯ ಮಾತುಗಳನ್ನಾಡದಂತೆ ತುಟಿನ ಬಿಗಿಯಡಿಯಲ್ಲಿ ಆನಂದವಾಗದೆ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ ಕಟ್ಟದೆ ಕೆಟ್ಟ ನಡೆಯುತ್ತೆ. ಅಂದರ್ಥ ಜಗಳ, ಸಣ್ಣ ಸಣ್ಣ ಕಾರಣ ಜಗಳ ಮಾಡೋದು. ಅಪೊಸ್ತಲ ಪೌಲ ಹೇಳ್ತದೆ ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 26-20 ವಾಕ್ಯದಲ್ಲಿ ಈಗ ಹೇಳ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನ ಮುಳುಗಿದ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತನಿಗೆ ಅವಕಾಶ ಕೊಡಬೇಡಿ. ಇವತ್ತು ಅನೇಕ ಕುಟುಂಬದಲ್ಲಿ ಹೌದು ಗಂಡ ಹೆಂಡತಿ ಮಧ್ಯೆ ಜಗಳಗಳು ಆಗುವ ಸ್ವಾಭಾವಿಕ. ಆದರೆ ನಿಮಗೆ ತಿಳಿದಿರಬೇಕು, ಆ ಜಗಳಗಳು ಆಗುವಾಗ ಒಬ್ಬರೊಬ್ಬರು ಆ ಜಗಳಕ್ಕೆ ಆಸ್ಪತ್ರೆ ಕೊಡಬಾರ್ದು. ಕೋಪ ಮಾಡಿ ಕೆಟ್ಟದ್ದು ಮಾತನಾಡಿ ತಮ್ಮ ನಾಲ್ಕು ಬಿಗಿ ಹಿಡ್ಕೊಳ್ಬೇಕು. ಸೂರ್ಯ ಮುಳುಗಿ ಮುಂಚೆ ಕೂಡಲೇ ನೀವು ಕೋಪ ಬಿಟ್ಟು ಬಿಡಬೇಕು. ಸೈತಾನಿಗೆ ಅವಕಾಶ ಕೊಡಬೇಡಿ. ಯಾವಾಗ ನೀವು ಕೋಪ ಮಾಡುತ್ತೀರೋ, ಕೋಪ ಮಾಡಿ ಸಿಟ್ಟು ಮಾಡಿ ನೀವು ಸಿಟ್ಟು ಬಿಟ್ಟು ಬಿಡದೆ ನೀವು ಅವರಿಗೆ ಸಮಯ ಕೊಡದಿರ್ತೀರೋ, ಮತ್ತು ಕೋಪದ ಕೆಟ್ಟ ಮಾತಾಡೋದು ಬೈಯುವುದು ಸ್ವಲ್ಪ ಆವಾಗ ಸೈತಾನಿಗೆ ನೀವು ಅವಕಾಶ ಕೊಡುತ್ತೀರಿ. ಆಗ ಸೈತಾನ ಏನು ಮಾಡ್ತಾನೆ, ನಿಮ್ಮ ಆವತ್ತು ಕಲ್ಲಣ್ಣು ಆತನು ಅವಕಾಶ ಕೊಟ್ಟ ಮೇರೆಗೆ ಬಂದು ನಿಮ್ಮೆಲ್ಲ ಆರೋಗ್ಯವನ್ನು, ಸಮಾಧಾನ, ಸಂತೋಷ ಅನ್ನೆಲ್ಲ ಕದ್ದುಕೊಂಡು ಹೋಗುತ್ತಾನೆ. ಅದಕ್ಕೆ ಸೈತಾನ ಅವಕಾಶ ಕೊಡ. ಅದಕ್ಕೆ ಪೇತ್ರನು ಹೇಳ್ತಾನೆ, ಅವನು ಕೆಟ್ಟದನ್ನು ಬಿಟ್ಟು ಅಂದರೆ ಕೆಟ್ಟ ನಡತೆ ಬಿಟ್ಟು ಒಳ್ಳೆಯದು ಮಾಡಲಿ, ಸಮಾಧಾನ ಅರಿಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಲಿ. ಸಮಾಧಾನ ಜಗಳಕ್ಕೆ ಆಸ್ಪದ ಕೊಡಬೇಡ್ರಿ, ಸಮಾಧಾನಕ್ಕೆ ಪ್ರಯತ್ನ ಮಾಡಿ, ಸಮಾಧಾನ ಪಡಿಸುವ ಯೇಸು ಕ್ರಿಸ್ತನೇ ಮತ್ತೆ ಬರುವ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಸಮಾಧಾನ ಪಡಿಸುವರು ಧನ್ಯರು, ಅವ್ರ ದೇವರ ಮಕ್ಕಳು ಅನಿಸಿಕೊಳ್ಳುವರು. ಈ ರೀತಿ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ, ಸಮಾಧಾನವನ್ನು ತರಲಿಕ್ಕೆ ಪ್ರಯತ್ನ, ಸಮಾಧಾನವನ್ನು ಅದಕ್ಕೆ ಪ್ರಯತ್ನ ಪಡೆಯಲಿ ಅನ್ನೋಣ ಹೇಳ್ತದೆ. ಯಾಕಂದರೆ ಕರ್ತನು ನೀತಿವಂತನ್ನು ಕಟಾಕ್ಷಿಸ್ತಾನೆ, ಅವರ ವಿಜ್ಞಾಪನೆ ಕಿವಿಟ್ಟು. ನೀತಿವಂತ ನಿಮ್ಮ ಮಾತಿನಲ್ಲಿ ನೀತಿವಂತರಬೇಕು ಪ್ರೇರೆ. ನಿಮ್ಮ ಬಾಯಿ ಮಾತು ಮಾತಿನಲ್ಲಿ ನೀವು ಕೆಟ್ಟದ್ದು ಮಾತನಾಡಿದರೆ, ಅಪನಿಮಗೆ ಮಾತನಾಡುವುದರೆ, ನಕಾರಾತ್ಮಕ ಮಾತನಾಡುವುದರೆ, ಶಪಿಸಿದರೆ ಆಗ ನೀವು ಅನೀತಿವಂತನಾಗ್ತೀರಿ. ಅದಕ್ಕೆ ಕೆಡುಕರಿಗೂ ಕರ್ತನ ಕೋಪದ ಮುಖವು ಉಳ್ಳವನ ಆಗದೆ ನಿಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ನಿಮ್ಮ ಪ್ರಾರ್ಥನೆ ಯಾವಾಗ ಕೇಳಿದ್ರೆ ನಿಮ್ಮ ಮಾತಿನಲ್ಲಿ ದೇವರ ವಾಗ್ದಾನ ಮಾತನಾಡ್ತಿರು, ನಂಬಿಕೆ ಮಾತನಾಡಿದ್ರು, ಸ್ತುತಿ ಆ ಪ್ರಾರ್ಥನೆ ಕೇಳುತ್ತಾನೆ ವಿನ ನೀವು ಪ್ರಾರ್ಥನೆ ಮಾಡುವುದು ಒಂದು, ಮಾತನಾಡೋದು ಎಲ್ಲ ಅಪನಂಬಿಕೆ, ನಿರಾಸೆ, ಜಿಗುಪ್ಸೆ, ಬೈಗುಲು, ಕೋಪದ ಇದೆಲ್ಲ ಮಾತನಾಡಿದ್ರೆ ನೀವು ಕೆಡುಕರಾಗ್ತೀರಿ. ನಿಮ್ಮ ಪ್ರಾರ್ಥನೆ ಕರ್ತನ ಕೋಪದ ಮಗ. ಅದಕ್ಕೆ ಈ ರೀತಿ ಮಾಡಬಾರದು. ನಿಮ್ಮ ನಿರೀಕ್ಷೆಯು ನೆರವೇರಬೇಕಾದ ಪ್ರೇರೆ. ಅದಕ್ಕೆ ಇನ್ನು ಒಂದು ವಾಕ್ಯ ನೋಡೋ ಪ್ರೇರೆ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಯೇಸು ಕ್ರಿಸ್ತನು ಸಾಯ್ತಾನೆ ಪ್ರೇ. ನಿಮ್ಮ ಮುಂದೆ ಇರುವ ಸಮಸ್ಯೆ ನೋಡಿಕೊಂಡು, ರೋಗ ನೋಡಿಕೊಂಡು, ಸಾಲ ನೋಡಿಕೊಂಡು, ಕಷ್ಟ ನೋಡಿಕೊಂಡು ಅದನ್ನು ಮಾತನಾಡಬಾರ್ದು. ಆ ಕಷ್ಟ ಎಂಬ ಬೆಟ್ಟಕ್ಕೆ, ರೋಗ ಎಂಬ ಬೆಟ್ಟಕ್ಕೆ, ಬಡತನ ಎಂಬ ಬೆಟ್ಟಕ್ಕೆ ಸಾಲ ಬೆಟ್ಟ ನೀವು ಮಾತನಾಡಬೇಕೆಂದರೆ ದೇವರ ವಾಗ್ದಾನ ಮಾತನಾಡಬೇಕು. ವಾಗ್ದಾನ ಎಷ್ಟು ಮಾತನಾಡುತ್ತಾರೋ ಆ ವಾಗ್ದಾನದಲ್ಲಿ ಶಕ್ತಿ ಉಂಟು. ದೇವರ ವಾಗ್ದಾನ ಆ ಶಕ್ತಿ ಕ್ರಿಯೆ ಮಾಡುವ ಶಕ್ತಿ, ಆ ಶಕ್ತಿ ಇದ್ದದ್ದನ್ನು ನಾಶ ಮಾಡ್ತಾ ಇಲ್ಲದಕ್ಕೆ. ಅದೇ ಆ ವಾಕ್ಯ ಎಷ್ಟು ಮಾತನಾಡುತ್ತಾರೋ ಆಗ ನಿಮ್ಮ ಮುಂದೆ ಬೆಟ್ಟ ಅದು ನೆಲ ಸಮಾನವಾಗ್ತದೆ. ಅದು ಸಮುದ್ರ ಅದು ಬೀಳುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಪವರ್ ಉಂಟು, ನಿಮ್ಮ ನಾಲಿಗೆಯಲ್ಲಿ ಜೀವ ಮಾಡುವ ಶಕ್ತಿ ಉಂಟು, ನಿಮ್ಮ ನಾಲಿಗೆ ಮರಣದ ಶಕ್ತಿ ಉಂಟು, ನಿಮ್ಮ ನಾಲಿಗೆ ಆಶೀರ್ವಾದ ಶಕ್ತಿ ಉಂಟು, ಶಾಪದ ಅದಕ್ಕೆ ಪ್ರೇರೆ. ನಿಮ್ಮ ನಾಲಿಗೆ ಬಿಗಿ ಹಿಡಿದುಕೊಳ್ಳುವುದು, ನಿಮ್ಮ ನಾಲಿಗೆ ಕೆಟ್ಟದ್ದು ಮಾತನ್ನು ಅದಕ್ಕೆ ಕಡಿವಾಣ ಹಾಕುವುದು ಅತಿ ಅಗತ್ಯವಾಗಿದೆ ಪ್ರೇಲಿ ನಾವು ನೋಡ್ತೀವಿ. ಯಾಕಂದರೆ ಯೇಸು ಕ್ರಿಸ್ತ ಸ್ವತಃ ಹೇಳ್ತಾನೆ ಸರಿಗೆ, ನೀವು ಈ ಬೆಟ್ಟ ನೋಡಿಕೊಂಡು ಆ ಬೆಟ್ಟಕ್ಕೆ ಏನು ಹೇಳಬೇಕು, ನೀನು ಕುಸಿದುಕೊಂಡು ಸ್ವಲ್ಪ ವೀರನ ಅಪ್ಪನೆ ಕೊಡುತ್ತಾ ಇರಬೇಕು. ನೀವು ಅಪ್ಪನೆ ಕೊಟ್ಟ ಹಾಗೆ ನೀವು ಮಾತಾಗೆ ನಿಮ್ಮ ಮುಂದೆ ಎಂಥ ಎಲ್ಲ ಬೆಟ್ಟ, ಯಾವ ಬೆಟ್ಟ ಇರ್ಬೋದು ಅದು ಸಮುದ್ರ ಬೀಳುತ್ತದೆ ನೀವು ಮಾತಾಡಿದಾಗೆ ಆಗ್ತದೆ ಯೇಸು ಕ್ರಿಸ್ತ ಹೇಳ್ತಾನೆ. ಹಾಗಾದರೆ ನೀವು ನಿಮ್ಮ ಒಳ್ಳೆಯ ಭವಿಷ್ಯ ನಿಮಗೆ ದೇವರು ಕೊಡಬೇಕಾ? ನಿಮ್ಮಲ್ಲಿ ಈ ರೀತಿ ನಂಬಿಕೆಯ ಮಾತನ್ನು ಪ್ರಾಕ್ಟೀಸ್ ಮಾಡಿರಿ, ವಾಗ್ದಾನ ಮಾತು ಪ್ರಾಕ್ಟೀಸ್ ಮಾಡಿರಿ. ನೋಡಿ 100% ನಿಮ್ಮ ಬೆಟ್ಟ ಹೋಗಿ ಸಮಯ ಬೀಳ್ತದೆ ಮತ್ತು ನಿಮ್ಮ 24 ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನು ಒಂದಿದ್ದು ನಂಬಿರಿ, ಅದು ನಿಮಗೆ ಸಿಕ್ಕುವುದು ನಿಮಗೆ ಹೇಳುತ್ತೇನೆ. ಆಗ ನಿಮ್ಮ ಪ್ರಾರ್ಥನೆ ಏನೇನು ಪ್ರೇರಣೆ ಮಾಡ್ತೀರೋ, ವ್ಯಕ್ತಿಗತ ಪ್ರಾರ್ಥನೆ ಮಾಡ್ಬೋದು, ಕುಟುಂಬ ಪ್ರಾರ್ಥನೆ ಮಾಡೋದು, ಸಭೆಗೆ ಪ್ರಾರ್ಥನೆ ಮಾಡೋದು, ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು, ಎಲ್ಲ ಪ್ರಾರ್ಥನೆಗೆ ನೀವು ಉತ್ತರ ನಿಮಗೆ ಬಂದೇ ಬರ್ತದೆ. ಈ ರೀತಿ ನೀವು 3 ಈ ಹಂತಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇವತ್ತಿನಿಂದ
ಆಗ ದೇವರು ಹೇಳ್ತಾನೆ, ನಿಮ್ಮ ನಿರೀಕ್ಷೆ ವ್ಯರ್ಥವಾಗೋದಿಲ್ಲ, ನಿಮ್ಮ ನಿರೀಕ್ಷೆ ನೆರವೇರುತ್ತದೆ. ಪ್ರಾರ್ಥನೆ ಮಾಡೋಣ. ಈ ಸಂದೇಹ ನಿಮ್ಮ ಜೊತೆ ಉತ್ತೀರ್ಣ ಆಗಿರುವುದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮ್ಮ ಜೊತೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ತಂದೆಯವನಿಗೆ ಸ್ತೋತ್ರನ ಕೊಂಡಾಡ್ತೇನೆ ದೇವ. ಈ ಸಂದೇಹ ಪ್ರತಿ ವೀಕ್ಷಕರನ್ನು ನಾಷ್ಟಕ್ಕೆ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬರು ವೀಕ್ಷಕರನ್ನ ಮಾತಾಡಿದ ಪ್ರಕಾರ ಪ್ರತಿಯೊಬ್ಬರ ಆ ಒಂದು ನಂಬಿಕೆ, ಆ ನಿರೀಕ್ಷೆಯನ್ನು ಉಂಟು ಮಾಡಬೇಕು ದೇವ. ಮತ್ತು ಪ್ರತಿಯೊಬ್ಬರ ನಂಬಿಕೆ ನಿರೀಕ್ಷೆಯನ್ನು ದಿನೇ ದಿನೇ ಅವರ ಅಭಿವೃದ್ಧಿಪಡಿಸುವಂತೆ, ಪ್ರತಿಯೊಬ್ಬರಿಗೆ ಆ ಪ್ರಾರ್ಥನೆ ಮಾಡುವಂತೆ, ವಾಕ್ಯ ಓದುವಂತೆ, ವಾಕ್ಯ ಧ್ಯಾನ ಮಾಡುವಂಥ ವಾಕ್ಯದ ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ವೀಕ್ಷಕರನ್ನ ಪ್ರತಿಯೊಬ್ಬರ ಕೈಗಳ ಮೇಲೆ ಕಿತ್ತಿಪ್ರೆ ಯಾರಿಗೆ ನಿಮಗೆ ಆಶೀರ್ವಾದ ಬೇಕು, ಬಿಡುಗಡೆ ಬೇಕು, ಸೊ ಕೈಗಳ ಮೇಲೆ ನಾವು ಪ್ರಾರ್ಥನೆ ದೇವಸ್ಥಾನದಲ್ಲಿ ಕೈಗಳ ಮೇಲೆ ಪ್ರತಿಯೊಬ್ಬ ವೀಕ್ಷಕರ ವಿರುದ್ಧ ಕಾರ್ಯ ಮಾಡುತ್ತಾ ಎಲ್ಲ ರೋಗದ ಆತ್ಮಗಳನ್ನು, ಬಡತನ, ಕೊರತೆ, ಸಾಲ ಎಂಬ ನಿರಾಶೆಯ ಆತ್ಮಗಳನ್ನು ಬಂಧಿಸ್ತೇನೆ. ಎಲ್ಲ ವೀಕ್ಷಕರು ಎಲ್ಲ ಬಡತನ, ಕೊರತೆ, ಸಾಲ ರೋಗದ ಬಿಡುಗಡೆಗೊಳಿಸ್ತೇನೆ ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್ ಅಂತ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ನನ್ನ ನಿತ್ಯ ಸದಾ ಕಾಲವು ಈ ಸಂದೇಶವನ್ನು ಕೆಲವು ಪ್ರತಿಯೊಬ್ಬ ಸಂಘಟನೆ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.